ಈ ಮನುಷ್ಯನ ಪೊಲೀಸರು ಅರೆಸ್ಟ್ ಮಾಡೋದಕ್ಕೂ ಸೌಜನ್ಯಕ್ಕೂ ಏನು ಸಂಬಂಧ? ಯಾರಾದ್ರೂ ಹಿಡ್ಕೊಂಡು ಯಾರು ಬಾರಿಸಿದ್ರು ಜಸ್ಟಿಸ್ ಫಾರ್ ಸೌಜನ್ಯ ಅಂತಾರೆ. ತಿಮ್ರೋಡಿ ಅರೆಸ್ಟ್ ಆದ ಕೂಡಲೇ ಇದ್ಲಾಗ ಸಮೀರ ಎಸ್ಕೇಪ್. ಬೇಲ್ ಸಿಕ್ತು ಅಂತ ಗೊತ್ತಾದ ಕೂಡಲೇ ಶುರುವಾಯ್ತು ನೋಡಿ ಹೊರತು ಇನ್ನೊಂದು ನವರಂಗಿ ಆಟ. ಅತ್ಯಾಚಾರಿಗಳು ಓಪನ್ ಆಗಿ ಓಡಾಡ್ತಿದ್ದಾರೆ, ನಾನು ಯಾಕೆ ಹೆದರ್ಕೊಂಡು ನಾಪತ್ತೆ ಆಗಲಿ ಅಂತ ನುಡಿಯೋದಂತೆ. ಮೊಬೈಲ್ ಮನೇಲಿಟ್ಟು ಯಾಕೆ ಓಡಬೇಕಾಗಿತ್ತು? ಪೊಲೀಸವ್ರ ಮುಂದೆ ನೋಡ್ಕೋತಾರೆ, ಅದ್ರ ಬಗ್ಗೆ ನಾನು ನೀವು ಮಾತಾಡಿ ಏನ್ ಪ್ರಯೋಜನ? ಅವಾಗ ಅನ್ನಿಸ್ತಿಲ್ವಾ ಸೌಜನ್ಯಗೆ ನ್ಯಾಯ ಸಿಗೋದು ಕೋರ್ಟಲ್ಲಿ, ಇಲ್ಲಿ ಕೂತ್ಕೊಂಡು ನಾವು ನೀವು ಮಾತಾಡೋದು ಏನಾಗುತ್ತೆ ಅಂತ. ಸುಜಾತ ಆಂಟಿ ನಿಮ್ಮ ಉಡ್ದಾರನೋ ಬಿಡ್ದಂಗೆ ಬಿಚ್ಚಿ ಬೆತ್ತಲೆ ಮಾಡಿ ಬೈಲಲ್ಲಿ ನಿಲ್ಸೈತೆ, ಆದರೂ ನಿಮಗೆ ಬುದ್ಧಿ ಬರೋ ಲಕ್ಷಣನೇ ಕಾಣ್ತಿಲ್ಲ. ಇಂಥದ್ದೊಂದು ಖತರ್ನಾಕ್ ಗ್ಯಾಂಗು ಸೌಜನ್ಯ ನ್ಯಾಯ ಕೊಡಿಸುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ ಇದು ಒಂಥರ ಇವರಿಗೆ ಪ್ರೊಟೆಕ್ಷನ್ ಗಾರ್ಡ್ ಇದ್ದಂಗೆ. ಅಲ್ಲ, ನಿನ್ನೆ ತಿಮ್ರೋಡಿನ ಪೊಲೀಸರು ಎತ್ತಾಕೊಂಡು ಹೋಗೋಕೆ ಬಂದ್ರೆ ಈ ತಿಮ್ರೋಡಿ ಸೌಜನ್ಯ ನ್ಯಾಯ ಸಿಗಬೇಕು, ಸೌಜನ್ಯ ನ್ಯಾಯ ಸಿಗಲೇಬೇಕು ಅಂತ ಕಿರ್ಚ್ಕೊಳ್ಳುತ್ತೆ. ಆ ಮಟ್ಟಣ್ಣ ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಗುಂಪು ಕೊಟ್ಕೊಂಡು ಕೂಗಿಸ್ತಾನೆ. ಅಲ್ಲ ರೀ, ಈ ಮನುಷ್ಯನ ಪೊಲೀಸರು ಅರೆಸ್ಟ್ ಮಾಡೋದಕ್ಕೂ ಸೌಜನ್ಯಕ್ಕೂ ಏನು ಸಂಬಂಧ? ಇವನನ್ನ ಅರೆಸ್ಟ್ ಮಾಡ್ತಿರೋದು ಇವ ಏನೋ ಹೊರಗ್ ಬಾಯಲ್ಲಿ BL ಸಂತೋಷ್ಗೆ ಸ್ವಂಟದ ಕೆಳಗಿನ ಭಾಷೆಯಲ್ಲಿ ನಾಲ್ಗೆ ಜಾಸ್ತಿ ಮಾತಾಡ್ದ ಅಂತ, ಅದಕ್ಕೂ ಜಸ್ಟಿಸ್ ಫಾರ್ ಸೌಜನ್ಯ ಅಂತಾವೆ. ಈ ಸೌಜನ್ಯಂಗೆ ಜಸ್ಟಿಸ್ಗೂ ಇವನು ಅಡ್ಡಾದಿಡ್ಡಿ ಮಾತಾಡಿರೋ ಕೇಸ್ಗೂ ಏನ್ ಸಂಬಂಧ? ಇವ್ರಾಡೋ ಬಯಲಾಟ ನೋಡಿ ಯಾರಾದ್ರೂ ಹಿಡ್ಕೊಂಡು ಯಾರು ಬಾರಿಸಿದ್ರು ಜಸ್ಟಿಸ್ ಫಾರ್ ಸೌಜನ್ಯ ಅಂತಾವೆ. ಸೌಜನ್ಯಗೆ ನ್ಯಾಯ ಹಿಂಗೆ ಕೂಗೋದ್ರಿಂದ ಸಿಗುತ್ತಾ? ಹಾದಿ ಬೀದಿಯಲ್ಲಿ ಹಾರಾಡೋದ್ರಿಂದ ಸಿಗುತ್ತಾ? ಯೂಟ್ಯೂಬಲ್ಲಿ ಬಾಯಿನ ಬಚ್ಲು ಮಾಡ್ಕೊಂಡು ಹೊರ್ಕೊಳ್ಳೋದ್ರಿಂದ ಸಿಗುತ್ತಾ? ಸೌಜನ್ಯಗೆ ನ್ಯಾಯ ಕೊಡಿಸ್ಲೇಬೇಕು ಅಂದ್ರೆ ಈಗಲಾದರೂ ನಿಮ್ಮ ಮೊಬೈಲಲ್ಲಿರೋ ಸಾಕ್ಷಿಗಳನ್ನ ತಗೊಂಡೋಗಿ SIT ಅವ್ರಿಗೆ ಕೊಡಿ. ನಿಮ್ಮ ಹತ್ರ ಇದಾವೆ ಅಂತ ಹೇಳ್ಕೊಂಡು ತಿರುಗ್ತಿರೋ ಸಾಕ್ಷಿನ ನೀವು ಇಷ್ಟು ವರ್ಷ ಪೊಲೀಸರಿಗೆ ಕೊಡ್ಲಿಲ್ಲ, CID ಕೊಡ್ಲಿಲ್ಲ, CBI ಕೊಡ್ಲಿಲ್ಲ, ಕೋರ್ಟಿಗೆ ಕೊಡ್ಲಿಲ್ಲ, ಕಡೆ ಪಕ್ಷ ಜನರಿಗೂ ತೋರಿಸ್ತಿಲ್ಲ. ಆದ್ರೆ ನಿಮ್ಮ ವಲಸು ಬಾಯಿಗಳು ಮಾತ್ರ ನಕಲಿ ದೇವಮಾನವ, ಕಾಮಾಂಧರು, ಅತ್ಯಾಚಾರಿಗಳು ಅಂತ ಬೊಗಳ್ತಾನೆ ಇರ್ತವೆ. ಇವಾಗ ಇವೆಲ್ಲ ಸೌಜನ್ಯನ ಕತೆ ಬಿಟ್ಟು ಹೊಸ ಬಯಲಾಟಗಳಿಗೆ ಶಿಫ್ಟ್ ಆಗ್ಬಿಟ್ಟಿದ್ದಾವೆ. ಏನು ಅಂತ ಹೇಳೋಣಗಳ ಕತೆನ. ಇನ್ನು ಅತ್ಲ ತಿಮ್ರೋಡಿ ಅರೆಸ್ಟ್ ಆದ ಕೂಡಲೇ ಇತ್ಲಾಗ ಸಮೀರ ಎಸ್ಕೇಪು. ಇವನು ಅಡ್ಡಾದಿಡ್ಡಿ ಸುಳ್ಳು ಹೇಳಿ ವಿಡಿಯೋ ಮಾಡಿದ್ದ ಅನ್ನೋ ಕೇಸ್ಗೆ ಧರ್ಮಸ್ಥಳದ ಪೊಲೀಸರು ಇವನು ಮೊಬೈಲ್ ಟವರ್ನ ಲೊಕೇಶನ್ ಹಾಕೊಂಡು ಮನೆ ಹತ್ರ ಹುಡುಕೊಂಡು ಬಂದವ್ರೆ. ಇವನು ಎಂತ ಚಾಲಾಕಿ ಅಂದ್ರೆ ಮೊಬೈಲ್ ಮನೇಲಿಟ್ಟು ಚಿಕ್ಕಮ್ಮನ ಮಗನ ಮೊಬೈಲ್ ಯೂಸ್ ಮಾಡ್ಕೊಂಡು ಓಡಾಡ್ತಿದ್ದಂತೆ. ಇವನಿಗೆ ಗೊತ್ತು ಪೊಲೀಸರು ಬಂದ್ರೆ ಮೊಬೈಲ್ ಲೊಕೇಶನ್ ಹಾಕೊಂಡೇ ಬರ್ತಾರೆ ಅಂತ. ಆಮೇಲೆ ಒಂದು ಎಡಪಂಥೀಯ ಪಡೆ ಟೊಂಕ ಕಟ್ಟಿ ನಿಂತ್ಕೊಂಡು ಮಂಗಳೂರು ಸೆಷನ್ ಕೋರ್ಟ್ನಲ್ಲಿ ಬೇಲೂ ಕೊಡಿಸ್ತು. ಬೇಲ್ ಸಿಕ್ತು ಅಂತ ಗೊತ್ತಾದ ಕೂಡಲೇ ಶುರುವಾಯ್ತು ನೋಡಿ ಇವ್ರದ್ದು ಇನ್ನೊಂದು ನವರಂಗಿ ಆಟ. ಆ ಕಡೆಯಿಂದ ಇವರದ್ದೇ ಗುಂಪಿನ ಒಂದು ಹೆಣ್ಣು ಧ್ವನಿ ಕೇಳೋದಂತೆ, ಇವನು ಹೇಳೋದಂತೆ, ಏನ್ರಿ ಸಮೀರು ಕಾಣೆ ಆಗ್ಬಿಟ್ಟಿದ್ರಂತೆ, ಹಂಗಂತ TVಲೆಲ್ಲ ಬರ್ತಾ ಇದೆ ಅನ್ನೋದಂತೆ. ಈ ಕಡೆಯಿಂದ ಹೌದು ಅತ್ಯಾಚಾರಿಗಳ ಪರವಾಗಿರೋ ಮಾಧ್ಯಮಗಳಲ್ಲಿ ನೋಡಿ ನಮಗೂ ಗೊತ್ತಾಯ್ತು ನಾನು ಕಾಣೆಯಾಗಿದ್ದೀನಿ ಅಂತ ಇವನು ಹೇಳೋದಂತೆ. ಅವಾಗ ಆ ಕಡೆಯಿಂದ ಎಲ್ಲೋಗಿದ್ರು ಸಮೀರು, ಪೊಲೀಸರಿಗೆ ಹೆದರ್ಕೊಂಡು ಕಾಣೆಯಾಗಿದ್ರು ಅಂತಾರಲ್ಲ, ಸುಳ್ಳ ಹಂಗಾದ್ರೆ ಇದೆಲ್ಲ ಅನ್ನೋದಂತೆ. ಅದಕ್ಕೆ ಇವನು ಹುಸಿ ನಗೋದಂತೆ, ಹಂಗೇನಿಲ್ಲ ನಮ್ಮ ಲಾಯರ್ ಸ್ವಲ್ಪ ಬೇಗ ಬನ್ನಿ ಅಂತ ಕರೆದ್ರು, ಅದಕ್ಕೆ ನಾನು ಹೋಗಿದ್ದೆ, ಅತ್ಯಾಚಾರಿಗಳು ಓಪನ್ ಆಗಿ ಓಡಾಡ್ತಿದ್ದಾರೆ, ನನಗ್ಯಾಕೆ, ನಾನು ಯಾಕೆ ಹೆದರ್ಕೊಂಡು ನಾಪತ್ತೆ ಆಗಲಿ ಅಂತ ನುಡಿಯೋದಂತೆ. ಅಲ್ಲಾಗೋರು, ಈ ಕೆಲಸನ ನೀನು ಬೇಲ್ ಆಗೋಕ್ಕೂ ಮೊದಲೇ ಮಾಡಿದ್ರೆ ಬೇಷ್ ಅನ್ಬೋದಾಗಿತ್ತು. ಇಂಥ ನೌಟಂಕಿ ಆಟಗಳನ್ನ ನಮ್ಮ ಜನ ಬೇಜಾರು ನೋಡ್ಬಿಟ್ಟವ್ರೆ. ಇವಾಗ ನಿನಗೆ ಬೇಲ್ ಕೊಟ್ಟಿರೋದು ನೀನು ಮಾಡಿರೋದೆಲ್ಲ ಕರೆಕ್ಟು, ನೀನು ಮನೇಲಿ ಆರಾಮಾಗಿರಪ್ಪ ಅಂತಲ್ಲ, ಸುಳ್ಳು ಹೇಳ್ಕೊಂಡು ತಿರ್ಗಾಡ್ಕೊಡ್ದು ಬಾಯಿಗೆ ಬಂದಂಗೆ ಬೊಗಳ್ದೆ ಮುಚ್ಕೊಂಡು ಇರಬೇಕು ಅಂತ ಕಂಡೀಷನ್ ಹಾಕಿ ನಿನಗೆ ಬೇಲ್ ಕೊಟ್ಟಿರೋದು. ಇವನು ವಿಚಾರಣೆಗೆ ಬರೋಕೆ ಪೊಲೀಸರಿಗೆ 15 ದಿನ ಟೈಮ್ ಕೇಳಿದ್ದಂತೆ. ಅಷ್ಟರೊಳಗೆ ಬಂದುಬಿಟ್ಟವ್ರೆ ಪೊಲೀಸರು. ಇವಾಗ ಪೊಲೀಸರ ಮೇಲೆ ಕ್ರಮ ತಗೋಬೇಕು, ಅದ್ರ ಬಗ್ಗೆ ಲಾಯರ್ ಜೊತೆ ಡಿಸ್ಕಸ್ ಮಾಡ್ತಿದ್ದೀನಿ ಅಂತಾನೆ. ಧರ್ಮಸ್ಥಳದ ಪೊಲೀಸರಿಗೆ ಇವನು ಒಂದು ಲೆಟರ್ ಬರ್ತಿದ್ದಂತೆ.
ಮೊನ್ನೆ ತಾನೇ ಅಲ್ಲಿನ ಜನ ಯೂಟ್ಯೂಬರ್ಗಳನ್ನ ಹಿಡ್ಕೊಂಡು ಚೆನ್ನಾಗಿ ಬಾರ್ಸವ್ರೆ. ನಾನು ಅಲ್ಲಿಗೆ ಬಂದ್ರೆ ಗ್ಯಾರಂಟಿ ನಮಗೂ ಬೀಳ್ತವೆ ಅಂತ ಮಣ್ತಿನ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ನಾನು. ನೀವು ಬೇಕಾದ್ರೆ ನನ್ನನ್ನು ವಿಡಿಯೋ ಕಾಲಲ್ಲಿ ಎನ್ಕ್ವೈರಿ ಮಾಡಿ ಅಂತ ಲೆಟರ್ ಬರ್ತಿದ್ದಂತೆ. ಇವನನ್ನ ವಿಡಿಯೋ ಕಾಲಲ್ಲೇ ಮಾತಾಡ್ಸಿದ್ರೆ ಆಗಲ್ಲ, ನೇರನೇ ಕೂರಿಸ್ಕೊಂಡು ಮಾತಾಡಿಸ್ಬೇಕು ಅಂದ್ಕೊಂಡು ಪೊಲೀಸರು ಧರ್ಮಸ್ಥಳದಿಂದ ಹುಡುಕೊಂಡು ಬಂದ್ರೆ ಅಣ್ಣ ಎಸ್ಕೇಪ್. ಅತ್ಯಾಚಾರಿಗಳಿಗೆ ಹೊರಗೆ ಓಡಾಡ್ತಾರೆ. ನಾನೇ ಕಾಣೆ ಆಗಲಿ, ನಂಗೇನು ಭಯ ಅನ್ನೋ ಅಷ್ಟು ಧೈರ್ಯ ಇರೋನು ಮೊನ್ನೆ ಮನೆ ಹತ್ರ ಪೊಲೀಸರು ಬಂದಿದ್ರಲ್ಲ, ಇರ್ರಿ ಬರ್ತೀನಿ, ಅದು ಏನು ಹೇಳಿ ಅನ್ಬೇಕಿತ್ತು. ಅದನ್ನು ಬಿಟ್ಟು ಮೊಬೈಲ್ ಮನೇಲಿಟ್ಟು ಯಾಕೆ ಓಡಾಗಬೇಕಾಗಿತ್ತು ಅಲ್ವಾ? ಈ ಸೈಕಲ್ ಗ್ಯಾಪಲ್ಲೇ ಒಂದು ಸಣ್ಣ ವಿಡಿಯೋ ಮಾಡಿಬಿಟ್ಟವನೆ. ಅದು ಚಿತ್ರದುರ್ಗದ ವರ್ಷಿತಾ ಅನ್ನೋ ಹೆಣ್ಮಗಳ ಬಗ್ಗೆ. ಹಿಂಗೆ ಆ ಹೆಣ್ಣು ಮಗುಗೆ ಹಿಂಗಾಗೋಗ್ಬಿಟ್ಟಿದೆ, ಅವನು ಯಾರೇ ಆಗಲಿ ಅರೆಸ್ಟ್ ಮಾಡಬೇಕು, ಶಿಕ್ಷೆ ಕೊಡಬೇಕು, ಹಿಂಗೆ ಅಂದ್ಕೊಂಡು ಒಂದು ವಿಡಿಯೋ ಮಾಡಿದ್ದಾನೆ. ಈ ಪಿಕ್ಕರ್ ಮುಂಡೆದಕ್ಕೆ ಆ ಕೇಸಿನ ಆರೋಪಿ ಆಲ್ರೆಡಿ ಅರೆಸ್ಟ್ ಆಗ್ಬಿಟ್ಟಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಅಸಲಿ ವಿಷಯ ಏನಪ್ಪ ಅಂದರೆ, ಇವನು ಸುಜಾತಾ ಭಟ್ ಬಗ್ಗೆ ಕರುಳು ಕಿತ್ಕೋಬೇಕಾಗಿತ್ತು. ಬರೀ ಆಂಟಿ ವಿಷಯ ತಗೊಂಡು ಬಂದರೆ ಜನ ಮಕ್ ಕುಗಿತಾರೆ ಅಂತ ಈ ಸ್ಟೋರಿ ಎತ್ಕೊಂಡು ಅಸಲಿ ವಿಷಯಕ್ಕೆ ಬರ್ತಾನೆ. ಸುಜಾತಾ ಆಂಟಿ ನೋಡಿದ ಕೂಡಲೇ ಇವನು ಮನಸ್ಸಾಕ್ಷಿ ಗೊತ್ತಾಗೋಯ್ತಂತೆ. ಪಾಪ ಇವರಿಗೆ ಅನ್ಯಾಯ ಹೋಗಿದೆ, ನ್ಯಾಯ ಕೊಡಿಸ್ಲೇಬೇಕು ಅಂತ. ಅಜ್ಜಿ ನೋಡಿದ್ರೆ ಇವನಿಗೆ ಬೇಜಾರಾಗ್ತಿದ್ಯಂತೆ. ಎಲ್ಲ ಫೋಟೋ ಕೇಳಿದ್ರು ಅಂತ ಅಜ್ಜಿ ಫೋಟೋ ಕೊಟ್ಟಿರೋ ಫೋಟೋ ಅವ್ರ ಮಗಳದ್ದೇ ಅಂತೆ. ಅದಕ್ಕೆ ಬೊಟ್ಟಿಟ್ಟಿದ್ದು ಇವನಲ್ವಂತೆ. ಮಾಧ್ಯಮದವರು ಹುಚ್ಚುಚ್ಚಾಗಿ ಆಗ್ತಿದಾರಂತೆ. ಅಜ್ಜಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದೆ, SIT ಅವರು ನೋಡ್ಕೋತಾರೆ. ಇದ್ರ ಬಗ್ಗೆ ನೀವು ಮಾತಾಡಿದ್ರೆ ಏನಾಗುತ್ತೆ ಬಿಡಿ ಅಂತಾರೆ. ಇದ್ರ ಬಗ್ಗೆ ನೀವು ಮಾತಾಡಿದ್ರೆ ಏನಾಗುತ್ತೆ ಬಿಡಿ. ಎಂತ ನಸ್ಕುನಿರ್ಬೇಕು ಅಲ್ವಾ? ಸೌಜನ್ಯ ವಿಷಯದಲ್ಲಿ ಮಟ್ಟಣ್ಣ ತಿಮ್ರೋಡಿ ಭಾಷಣ ಕೇಳ್ಕೊಂಡು ಅದನ್ನೇ ದೊಡ್ಡ ರಿಸರ್ಚು ಅಂದ್ಕೊಂಡು ತಲೆ ಬುಡ ಹಿಂದಿರೋ ವಿಡಿಯೋ ಮಾಡಿ ಜನರ ತಲೆಗೆ ವೈರಸ್ ಬಿಟ್ಟಿರೋ ಸಮೀರ ಅವಾಗ ಅನ್ನಿಸ್ತಿಲ್ವಾ ಸೌಜನ್ಯಗೆ ನ್ಯಾಯ ಸಿಗೋದು ಕೋರ್ಟಲ್ಲಿ, ಇಲ್ಲಿ ಕೂತ್ಕೊಂಡು ನೀವು ಮಾತಾಡಿದ್ರೆ ಏನಾಗುತ್ತೆ ಅಂತ. ಭೀಮಾ ಬಂದ್ಬಿಟ್ಟವನೆ, ಬುರ್ಡೆ ತಂದ್ಬಿಟ್ಟವನೆ, ಸಾವಿರಾರು ಹೆಣಗಳನ್ನ ಒಬ್ಬನೇ ಹೂತಾಕ್ಬಿಟ್ಟವನೆ, ದೇವಸ್ಥಾನದವ್ರು ರೇಪ್ ಮಾಡ್ಬಿಟ್ಟವ್ರೆ, ಕೊಲೆ ಮಾಡ್ಬಿಟ್ಟವ್ರೆ, ಜನ ಎಲ್ಲ ದಂಗೆ ಹೇಳ್ಬೇಕು ಅಂತ ಹಿಂದೆ ಮುಂದೆ ನೋಡದೆ ಹೊರ್ಕೋಬೇಕಾದ್ರೆ ಅನ್ನಿಸ್ತಿಲ್ವಾ? SIT ಇದೆ, ಕಂಪ್ಲೇಂಟ್ ಆಗಿದೆ, ಅವ್ರು ನೋಡ್ಕೋತಾರೆ. ನೀವು ಕೂತ್ಕೊಂಡು ಮಾತಾಡಿದ್ರೆ ಏನಾಗುತ್ತೆ ಅಂತ. ಅನನ್ಯ ಭಟ್ಟು ಅವರಮ್ಮ ಸುಜಾತಾ ಭಟ್ಟು ದೇವಸ್ಥಾನದವ್ರ ಮಗಳನ್ನ ಹೊತ್ಕೊಂಡು ಹೋದ್ರು, ಅಜ್ಜಿನ ಕೈಕಾಲು ಕಟ್ಟಕ್ಕೆ ತಲೆ ಹೊಡೆದು ಕೋಮಾ ಕಳಿಸ್ಬಿಟ್ರು ಅಂತ ಛತ್ರಿ ಹಿಡ್ಕೊಂಡು, ಛತ್ರಿ ನೀನಾ ಅದ ಅನ್ನೋದು ಗೊತ್ತಾಗಂಗೆ ನುಲ್ಕೊಂಡು ಜನರ ಕರುಳಿಗೆ ಕೈ ಹಾಕಿ ಕಿವುಚ್ಬಿಟ್ಟಲ್ಲ, ಅವಾಗ ಅನ್ನಿಸ್ತಿಲ್ವ? ಸುಜಾತಾ ಆಂಟಿ SIT ಕಂಪ್ಲೇಂಟ್ ಕೊಟ್ಟವ್ರೆ, ಅವ್ರು ನೋಡ್ಕೋತಾರೆ ಬಿಡಿ, ನೀವು ಕುತ್ಕೊಂಡು ಮಾತಾಡಿದ್ರೆ ಏನಾಗುತ್ತೆ ಅಂತ. ಎಂತ ಎಳ್ಬಿಡೋಂಗಿನೋ ನೀನು. ಇಷ್ಟೆಲ್ಲ ಮನೆ ಹಾಳು ಕೆಲಸ ಮಾಡಿದ್ರು ಇನ್ನೂ ಏನೂ ಆಗೇ ಇಲ್ವೇನೋ ಅನ್ನೋ ಥರ ಒಂದು ನೆಲ ಸಾರಿಸ್ತಿದ್ಯಲ್ಲ, ಅದಿನ್ನೆಂಥ ಬಂಡ ಜನ್ಮನೋ ನಿಂದು. ಇದ್ರ ಮಧ್ಯದಲ್ಲಿ SITಗೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಕಂಪ್ಲೇಂಟ್ ಬಂದಿದೆ. ಭಾಸ್ಕರ್ ನಾಯ್ಕ ಕೊಟ್ಟರು ಕಂಪ್ಲೇಂಟ್ ಏನಪ್ಪ ಅಂದರೆ, ಬಾಲಕೃಷ್ಣ ಗೌಡ ಅನ್ನೋರ ಮಿಸ್ಸಿಂಗ್ ಬಗ್ಗೆ, ಕೊಲೆ ಮಾಡಿ ಊತಾಕಿರೋದ್ರ ಬಗ್ಗೆ. ವಿಷಯ ಏನಪ್ಪಾ ಅಂದ್ರೆ 2018ರಲ್ಲಿ ಬಾಲಕೃಷ್ಣ ಗೌಡ ಅನ್ನೋರು ಈ ನಾಗೇಂದ್ರ ನಾಯಕ್ ಹತ್ರ ಬಂದು ನಮ್ಮ ಮಗ ಸುರೇಂದ್ರನ ಬಗ್ಗೆ ಮಾತಾಡಿರ್ತಾರೆ. ಯಾವಾಗಲೂ ಗಲಾಟೆ ಮಾಡ್ತಾ ಇರ್ತಾನೆ ಅಂತ ಹೇಳ್ಕೊಂಡಿರ್ತಾರೆ. ಅದಕ್ಕೆ ಭಾಸ್ಕರ್ ನಾಯ್ಕ್, ಅಲ್ಲ ನಿಮ್ಮ ಮಗ ಸುರೇಂದ್ರ ಯಾವಾಗಲೂ ಆ ತಿಮ್ರೋಡಿ ಅಣ್ಣನ ಜೊತೆ ಓಡಾಡ್ತಿರ್ತಾನಲ್ಲ, ಅವ್ರ ಹತ್ರ ಒಂದು ಮಾತು ಹೇಳಿಸಿ ಅಂತಾರೆ. ಅದಕ್ಕೆ ಬಾಲಕೃಷ್ಣ ಗೌಡರು, ಅಯ್ಯಯ್ಯೋ ತಿಮ್ರೋಡಿನ, ಅವನ ಹತ್ರ ಹೋದ್ರೆ ಅವನು ನನ್ನ ಮಗ ಇಬ್ರು ಸೇರ್ಕೊಂಡು ನಾನು ಕೊಂದೇ ಕೊಡ್ತಾರೆ ಅಂತ ಹೇಳ್ಕೊಂಡಿರ್ತಾರೆ. ಇದಾದ ಸ್ವಲ್ಪ ದಿನದಲ್ಲೇ ಬಾಲಕೃಷ್ಣ ಗೌಡ ಕಾಣೆ ಆಗ್ತಾರೆ. ಅಲ್ಲೇ ಒಂದು ಮೈದಾನದಲ್ಲಿ ಯಾವುದೋ ಒಂದು ಬಾಡಿ ಕಾಣಿಸ್ಕೊಳ್ಳುತ್ತೆ, ಹಾಗೆ ಆ ಬಾಡಿ ಮಣ್ಣಾಗೋ ಹೋಗುತ್ತೆ. ಆ ಬಾಡಿ ಬಾಲಕೃಷ್ಣ ಅವರದ್ದೇ ಅಂತ ದೊಡ್ಡ ಬಂದು ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಇದ್ರ ಮಧ್ಯದಲ್ಲಿ ಭಾಸ್ಕರ್ ನಾಯ್ಕ್ ಅಂದ್ಬಿಟ್ಟು ಈ ಬಾಲಕೃಷ್ಣ ಗೌಡ್ರ ಮಗ ಇದ್ನಲ್ಲ ಸುರೇಂದ್ರ, ಅವನ ಹತ್ರ ಅವರಪ್ಪನ ಬಗ್ಗೆ ವಿಚಾರಿಸ್ತಾರೆ. ಅವರು ಇದ್ದಾರೆ ಪೋಸ್ಟ್ ಆಫೀಸ್ನಲ್ಲಿ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಡ್ರಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ತಿಪ್ಪೆ ಸಾರಿಸಿರ್ತಾನೆ ಸುರೇಂದ್ರ. ಪೋಸ್ಟ್ ಆಫೀಸ್ನಲ್ಲಿ ಹೋಗಿ ವಿಚಾರಿಸಿ ಆ ಕಡೆ ಬಾಲಕೃಷ್ಣ ಗೌಡರು ಬಂದೇ ಇಲ್ಲ ಅಂತ ಹೇಳ್ತಾರೆ. ಈ ಬಗ್ಗೆ ಮತ್ತೆ ಸುರೇಂದ್ರನ ಹತ್ರ ಹೋಗಿ ಮಾತಾಡಿದಂತಹ ಭಾಸ್ಕರ್ ನಾಯ್ಕ್, ನಿಮ್ಮಪ್ಪ ಕಾಣಿಸ್ತಿಲ್ವಲ್ಲಪ್ಪ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರು ಕೊಟ್ಬಿಡಪ್ಪ ಅಂತಾರೆ. ಆದರೆ ಆ ಕೆಲಸ ಅವನು ಮಾಡೋದೇ ಇಲ್ಲ. ಈ ಭಾಸ್ಕರ್ ನಾಯ್ಗೆ ಈ ಸುರೇಂದ್ರ ಮತ್ತೆ ತಿಮ್ರೋಡಿ ಇಬ್ರೂ ಸೇರ್ಕೊಂಡು ಬಾಲಕೃಷ್ಣ ಗೌಡನ್ನ ಕೊಂದು ಹೂತಾಕಿದ್ದಾರೆ ಅನ್ನೋ ಅನುಮಾನ. ಅದಕ್ಕೆ ಇವಾಗ ಧರ್ಮಸ್ಥಳದ ಸುತ್ತಮುತ್ತ ಆಗಿರೋ ಅಸಹಜ ಸಾವುಗಳ ಬಗ್ಗೆ ತನಿಖೆ ಅಂತ SIT ಬಂದೈತಲ್ಲ, ಈಗಲಾದ್ರೂ ಬಾಲಕೃಷ್ಣ ಗೌಡರ ಸಾವಿನ ರಹಸ್ಯ ಬಯಲಾಗ್ಬೋದು ಅಂತ ಹೇಳ್ಬಿಟ್ಟು ಒಂದು ದೂರು ಕೊಟ್ಟಿದ್ದಾರೆ. ಇದು ತಿಮ್ರೋಡಿ ಕೊರಳಿಗೆ ಸುತ್ತಕೊಳ್ಳೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನೋಡೋಣ ಏನಾಗುತ್ತೆ ಅಂತ. ಇದ್ರ ಮಧ್ಯದಲ್ಲಿ ಅದ್ಯಾವುದೋ ಒಂದು ಲೇಡಿದು ಆಡಿಯೋ ಬಿಟ್ಟವ್ರೆ.
ಅವಮ್ಮ ಟೂರ್ ಹೋಗಿತ್ತಂತೆ, ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕುಂತಿತ್ತಂತೆ, ಯಾರೋ 3 ಜನ ಮಾತಾಡ್ಕೊತಿದ್ರಂತೆ. ಇವಮ್ಮನ್ನ ಇಲ್ಲಿ ಕುತ್ಕೋಬೇಡ ಎದ್ದೋಗು ಅಂದ್ರಂತೆ. ಅವ್ರ ಭಾಷೆಯಲ್ಲಿ ಅದೇನೇನೋ ಫೋನ್ ಮಾಡಿ ಹೇಳ್ತಿದ್ರಂತೆ. ಇವಮ್ಮನಿಗೆ ಅದೇನೂ ಅರ್ಥ ಆಗ್ಲಿಲ್ವಂತೆ, ಯಾಕಂದ್ರೆ ತುಳು ಮಾತಾಡ್ತಿರ್ತಾರೆ. ಬರೀ ನಿಚ್ಚು ನಿಚ್ಚು ಅನ್ನೋದು ಮಾತ್ರ ಗೊತ್ತಾಯ್ತಂತೆ. ಆಮೇಲೆ ಒಂದು 3-4 ಜನ ಬಂದ್ಬಿಟ್ಟು ಒಂದು ಹುಡುಗಿನ ಕಾರ ತಗೊಂಡು ಹೋದ್ರಂತೆ. ಆಮೇಲೆ ಟಿವಿಯಲ್ಲಿ ಬಂದು ಗೊತ್ತಾಯ್ತಂತೆ ಆ ಹುಡುಗರು ಎತ್ತಾಕೊಂಡು ಹೋಗಿದ್ದು ಸೌಜನ್ಯನ್ನೇ ಅಂತ. ಇಷ್ಟು ವರ್ಷ ಗಂಟಲಲ್ಲಿ ಮೂಳೆ ಸಿಗಾಕೊಂಡಿತ್ತಂತೆ, ಇವಾಗ ಬಂದು ಹೇಳ್ತಿರೋದಂತೆ. ಅಬ್ಬಾ, ಹಿಂಗೆ ಪಟ್ಟಿ ಕಟ್ಕೊಂಡು ಬಂದ ಸುಜಾತ ಆಂಟಿ ನಿಮ್ಮ ಉಡ್ದಾರನೂ ಬಿಡ್ದಂಗೆ ಬಿಚ್ಚಿ ಬೆತ್ತಲೆ ಮಾಡಿ ಬೈಲಲ್ಲಿ ನಿಲ್ಸೈತೆ. ಆದರೂ ನಿಮಗೆ ಬುದ್ಧಿ ಬರೋ ಲಕ್ಷಣನೇ ಕಾಣ್ತಿಲ್ಲ. 13 ವರ್ಷಗಳ ಹಿಂದೆ ಆಗಿದ್ದು ಇವಾಗ ಇವಮ್ಮನಿಗೆ ನೆನಪಾಯ್ತಂತೆ. ಇಷ್ಟು ದಿನ ಸುಮ್ಮನಿದ್ದು ಇವಾಗ ಇವ್ರ ಹತ್ರ ಬಂದು ಹೇಳ್ತಿದ್ಯಂತೆ. ಭಾಷೆನೇ ಅರ್ಥ ಆಗದಿದ್ರು ಕೂಡ ನಿಚ್ಚು ನಿಚ್ಚು ಅನ್ನೋದು ಮಾತ್ರ ತುಂಬ ಚೆನ್ನಾಗಿ ಗೊತ್ತಾಯ್ತಂತೆ. ಅದೊಂದು ವರ್ಡ್ ಮಾತ್ರ ಇಷ್ಟು ವರ್ಷಗಳಾದರೂ ನೆನಪಲ್ಲೇ ಇರೋದಂತೆ. ಹೆಂಗೋ ಮಾಡಿ ಅದನ್ನ ನಿಶ್ಚಲ್ಗೆ ಲಿಂಕ್ ಮಾಡಿ ದೇವಸ್ಥಾನದವ್ರನ್ನ ಬಲಿ ಕೊಡಬೇಕು, ಅಷ್ಟೇ ಇವ್ರ ಮೂಲ ಗುರಿ. ಅದಿನ್ನೆಂಥ ಮನೆ ಹಾಳು ಜನನ ನೀವೆಲ್ಲ. ಅವನು 15 ವರ್ಷಗಳಿಂದ ಊರು ಬಿಟ್ಟೋದ್ನಲ್ಲ ಚಿನ್ನನಿಗೆ ಪಾಪ ಪ್ರಜ್ಞೆ ಕಾಡಿ ಇವಾಗ ಬಂದು ಬೋಡೆ ಹಿಡ್ಕೊಂಡು ಬರ್ತಾನೆ. ಆ ಬೋಡೆ ಭೀಮನ ಗುಣಗಾನನ ಅವನು ಮೊದಲೇ ಹೆಂಡತಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅವನ ಹಬ್ಬ ಸುಳ್ಳ, ಕಳ್ಳ, ಮೋಸಗಾರ, ಮಹಾನ್ ವಂಚಕ, ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ಕೇಳ್ಕೊತದೆ ಅವ್ರ ಹೆಂಡತಿ, ಮೊದಲನೇ ಹೆಂಡತಿ. ಖುದ್ದು ಅವನ ಹೆಂಡತಿನೇ. ಅವನ ಜೊತೆಗೆ ಉಡ್ದವ್ರೇನೆ ಇವನು ಮಾಡೋ ಹೊಲಸ್ತಿನ ಕೆಲಸಕ್ಕೆ ಬಾಯಿ ತುಂಬ ಹೋಗಿತಾ ಇದ್ದಾರೆ. ಅವನು ಊರವರೆಲ್ಲ ಹೇಳ್ತಾರೆ ಈ ಭೀಮನ ಶೋಕಿಗಳು, ಅವನ ಕಂತಿನ ಕೆಲಸಗಳು, ಬಂಡವಾಳಿನ ಕಥೆಗಳನ್ನ. 2 ಮಕ್ಕಳನ್ನ ಉಡಿಸಿ ಹೆಂಡತಿನ ಬಿಟ್ಟು 2-3 ಮದುವೆ ಆಗಿ ಮಜಾ ಮಾಡ್ಕೊಂಡಿದ್ದು ಹೇಳೋದೇನೋ ಪಾಪ ಪ್ರಜ್ಞೆ ಕಾಡ್ತು. ಕನ್ಸಲ್ಲಿ ಬೋರ್ಡೇ ಬತ್ತಿದ್ವು, ಮುಂದೆ ನನ್ನ ಮಕ್ಕಳಿಗಾದ್ರೂ ಒಳ್ಳೇದಾಗ್ಲಿ ಅಂತ ಬಂದಿದ್ದೀನಿ ಅಂತ. ಈ ಗ್ಯಾಂಗಿನ ಒಬ್ಬೊಬ್ಬ ಮೆಂಬರ್ಗಳನ್ನ ನೋಡಿ, ಒಬ್ಬ ಬಾಯಿ ಬಡ್ಕ ರೌಡಿ, ಇನ್ನೊಬ್ಬ ಪೊಲೀಸ್ ಆಗಿದ್ಕೊಂಡು ಬಾಂಬ್ ಬಿಟ್ಟವನು, ಕೆಲಸದಿಂದ ಕಿತ್ತಾಕಿ ಒಂದು ಓಡಿಸಿರೋನು, ಮತ್ತೊಬ್ಬ ಬೆಟ್ಟಿಂಗ್ ಪ್ರಮೋಟ್ ಮಾಡಿಕೊಂಡು ಜನರ ಮನೆ ಹಾಳು ಮಾಡ್ಕೊಂಡು ದುಡ್ಡು ಮಾಡ್ತಿದ್ದ. ಈ ಆಂಟಿ ಕಾಲಿಟ್ಟ ಮನೆಗಳು, ಕಾಂಟ್ಯಾಕ್ಟಿಗೆ ಬಂದ ಜನಗಳು ಯಾರೂ ಉಳಿದಿಲ್ಲ, ಯಾರನ್ನೂ ಉಳಿಸಿಲ್ಲ, ಎಲ್ಲ ಸರ್ವನಾಶ. ಇಂಥದ್ದೊಂದು ಖತರ್ನಾಕ್ ಗ್ಯಾಂಗು ಸೌಜನ್ಯ ನ್ಯಾಯ ಕೊಡಿಸುತ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.